ಧಿಕ್ಕಾರ ಧಿಕ್ಕಾರ ಮಾಲೀಕರಿಗೆ ಧಿಕ್ಕಾರ 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 ಮಾಲೀಕರಿಗೆ ಧಿಕ್ಕಾರ ಸ್ವಲ್ಪ ಸುಮ್ಮನೆ ಏನಾಯ್ತು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ದಯಾನಂದ್ ಪ್ರಾಣಕ್ಕೆ ಅಪಾಯ ಇದೆ ಸರ್, ಅದಕ್ಕೆ ನಾವು ನಿಲ್ಸೋದಿಲ್ಲ. ಧಿಕ್ಕಾರ ಧಿಕ್ಕಾರ ಮಾಲೀಕರಿಗೆ ಧಿಕ್ಕಾರ 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 ಮಾಲೀಕರಿಗೆ ಧಿಕ್ಕಾರ 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 ಮಾಲೀಕರಿಗೆ ಧಿಕ್ಕಾರ ಮೊದಲಿಗೆ ಇಲ್ಲಿ ನಡೆದಿರೋದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಣ್ಣ ಆ ರೀತಿ ಮಾತಾಡಬಾರ್ದಾಗಿತ್ತು. ಸಾರಿ. ಆ್ಯಂಡ್ ಇಲ್ಲಿ ನಡೆದಿರೋ ಘಟನೆಯಿಂದಾಗಿ ನಿಮ್ಮೆಲ್ಲರಿಗೂ ಎಷ್ಟು ನೋವಾಗಿದೆಯೋ ನಮಗೂ ಅಷ್ಟೇ ನೋವಾಗಿದೆ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಅವ್ರು ಮಾಡಿರೋ ತಪ್ಪಿಗೆ ನೀವೇ ಕ್ಷಮೆ ಕೇಳ್ಬೇಕು ಮೇಡಮ್. ಅವರು ಕ್ಷಮೆ ಕೇಳ್ತಾರೆ. ಕ್ಷಮಿಸಿ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಯಾರು ಗಾಬರಿ ಆಗಬೇಡಿ. ಇದು ನಮ್ಮೆಲ್ಲರೂ ಫ್ಯಾಕ್ಟ್ರಿ. ಇಲ್ಲಿ ಕೆಲಸ ನಿಂತು ಹೋದ್ರೆ ನೀವು ಇಬ್ರು ಸಫರ್ ಆಗಬೇಕಾಗತ್ತೆ. ನನ್ನ ಮೇಲೆ ನಂಬಿಕೆ ಇಡಿ. ಇನ್ನು ಮುಂದೆ ಯಾವತ್ತೂ ಈ ರೀತಿ ಘಟನೆ ಆಗಲ್ಲ. ಎಲ್ರಿಗೂ ನ್ಯಾಯ ಸಿಗುತ್ತೆ. ಮೇಡಮ್, ನೀವು ಹೇಳಿದ್ಮೇಲೆ ಸತ್ಯಕ್ಕೆ ಹೇಳ್ದಂಗೆ ಲೆಕ್ಕ. ಗಿರೀಶ್ ಅವ್ರು ಕೂಡ ಇದನ್ನೇ ಹೇಳಿದ್ದು. ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ಮೇಡಮ್. ಬಾಸ್, ನೀವು ಹೇಳ್ದಾಗೆ ದೇವಕಿ ಮೇಡಮ್ ಬಂದಾಯಿತು. ಆದರೆ ಅವ್ರ ಮಾತಿಗೆ ಎಲ್ಲರೂ ಒಪ್ಕೊಂಡು ಒಳಗೋಗೋ ಥರ ಇದ್ದಾರೆ. ಒಪ್ಕೊಳ್ಳೋಕ್ಕೆ ಬಿಡಬೇಡ. ಅಲ್ಲಿ ನೀನು ನೋಡ್ಕೊ, ಇಲ್ಲ ಆಸ್ಪತ್ರೆಯಲ್ಲಿ ನಾನು ನೋಡ್ಕೋತೀನಿ. ಓಕೆ ಬಾಸ್. ಯಾರ ಅವನು? ಇನ್ಸ್ಪೆಕ್ಟರ್, ಎಲ್ಲದಕ್ಕೂ ಇವ್ರುಗಳೇ ಕಾರಣ. ಪಾರ್ಸಿ ಎಲ್ರಿಗೂ ಹೇಳ್ತೀನಿ. ಇನ್ಸ್ಪೆಕ್ಟರ್ ನಿಲ್ಸಿ. ದಯವಿಟ್ಟು ನಿಲ್ಸಿ ಪ್ಲೀಸ್, ದಯವಿಟ್ಟು ನಿಲ್ಸಿ. ನೋಡಿ, ಯಾರೋ ಬೇಕು ಅಂತಾನೆ ನಮ್ಮ ಒಳಗಡೆ ಸೇರ್ಕೊಂಡು ಈ ಕೆಲಸನ ಮಾಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಿಮ್ಮ ಮಧ್ಯೆ ಮನಸ್ತಾಪ ಬರಲಿ ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಉಳಿದವರೆಲ್ಲ ದಯವಿಟ್ಟು ಕೆಲಸ ಮಾಡೋದಕ್ಕೆ ಹೋಗಿ. ಮುಂದಿನ ಇನ್ವೆಸ್ಟಿಗೇಷನ್ನ ಪೊಲೀಸ್ನವ್ರು ಮಾಡ್ತಾರೆ. ದಯವಿಟ್ಟು ಪ್ಲೀಸ್ ಹೊರಡಿ. ಇನ್ಸ್ಪೆಕ್ಟರ್, CCTV ಫುಟೇಜ್ನ ಚೆಕ್ ಮಾಡಿ. ಈ ರೀಲ್ ಸೇವ್ ಮಾಡ್ಕೊ. ಫ್ರೆಶರ್ಸ್ ಡೇಗೆ ಈ ತರ ಮಾಡೋಣ. ನನ್ಗಿದೆಲ್ಲ ಮಾಡಕ್ ಬರಲ್ಲ ಕಣೆ. ಯಾರಿಗೂ ಮಾಡಕ್ ಬರಲ್ಲ, ನೋಡ್ಕೊಂಡು ಕಲಿಬೇಕಷ್ಟೇ. ಲಕ್ಕಿ, ಈ ರೀಲ್ ನೋಡೆ. ಲಕ್ಕಿ, ನಾನು ಹೊರಡ್ತೀನಿ ಕಣ್ರೆ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾ ಇದ್ದೇನೆ. ಅಯ್ಯೋ ಸಾರಿ. ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಕಣ್ರೆ. ಯಾಕೆ? ತಾತಂಗೆ ಏನಾದರೂ? ಇಲ್ಲ, ಸಂಜೀವಣ್ಣ ಬೆಂಗಳೂರಿಗೆ ಬರ್ತಿದ್ದಾನೆ. ಅವನಿಗೆ ನಾನು ಅಲ್ಲಿಲ್ಲ ಅನ್ನೋ ವಿಚಾರ ಗೊತ್ತಾದರೆ ಸುಮ್ಮನೆ ರಂಪ ಮಾಡ್ತಾನೆ. ಅದಕ್ಕೆ ನಾನು ಹಾಸ್ಪಿಟಲಿಗೆ ಹೋಗ್ತೀನಿ. ಅಂದ್ರೆ ಯಾರಿಗೂ ವಿಷಯ ಹೇಳೇ ಇಲ್ವಾ ಲಕ್ಕಿ?
ನಿಮ್ಮ ಅಣ್ಣಂಗೆ ಗೊತ್ತಾದ್ರೆ ನಿಮ್ಮ ಅಪ್ಪ ಅಮ್ಮನಿಗೂ ಸಂಜೀವಣ್ಣ ಎಲ್ರಿಗೂ ಹೇಳೋಕ್ಕೂ ಮುಂಚೆ ನಾನು ಅವನ ಹತ್ರ ಮಾತಾಡಬೇಕು. ನಾನಿಲ್ಲಿ ಆರಾಮಾಗಿದ್ದೀನಿ ಅಂತ ಅವನಿಗೆ ಹೇಳಬೇಕು. ಹೊರಡ್ತೀನಿ. ಫೋನ್ ಮಾಡಿ ಹೇಳ್ಬೋದಲ್ವೇನೆ? ಇಲ್ಲ ಕಣ್ರೆ, ಈಗಾಗಲೇ ತಾತಂಗೆ ಹುಷಾರಿಲ್ಲ ಅನ್ನೋದನ್ನು ನಾನು ಮುಚ್ಚಿಟ್ಟಿದ್ದೀನಿ ಅಂತ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಓ, ಆದರೂ ಇಷ್ಟೊತ್ತಲ್ಲಿ ಹೋದ್ರೆ ಬರೋದು? ಓನರ್ ಆಂಟಿ ಕೇಳ್ತಾರಲ್ಲ. ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ನೀವು ಏನು ಅಂತ ಕೇಳಿದ್ರೆ ಎಮರ್ಜೆನ್ಸಿ ಅಂತ ಹೇಳ್ರೆ. ಸರಿ, ನೀನು ಹೋಗ್ಬಾ. ಹುಷಾರು ಕಣೆ, ರೀಚ್ ಆದ್ಮೇಲೆ ಮೆಸೇಜ್ ಮಾಡು. ಲಕ್ಕಿ ಬಗ್ಗೆ ಕೇಳಿದ್ರೆ ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ಸಂಜೀವ, ನಮ್ಮನ್ನು ಕ್ಷಮಿಸ್ಬಿಡಪ್ಪ. ಅಯ್ಯೋ, ಕ್ಷಮೆ ಎಲ್ಲ ಯಾಕೆ ಕೇಳ್ತಿದ್ದೀರಾ ಅಜ್ಜಿ? ಲಕ್ಕಿಗೇನಾಯ್ತು? ಅವಳು ಆರಾಮಾಗಿದ್ದಾಳೆ ತಾನೆ? ಅವಳು ಆರಾಮಾಗಿದ್ದಾಳೋ ಇಲ್ವೋ ಅಂತ ತಿಳ್ಕೊಳ್ಳೋ ಅವಕಾಶನೂ ನಮಗೆ ಕೊಟ್ಟಿಲ್ಲ. ಏನು ಹೇಳ್ತಿದ್ದೀರಾ? ನಿನ್ನ ತಂಗಿ ಮನೆ ಬಿಟ್ಟು ಹೋಗಿದ್ದಾಳಪ್ಪ. ಲಕ್ಕಿ ಮನೆ ಬಿಟ್ಟು ಹೋದ್ಲಾ? ಏನು ಹೇಳ್ತಿದ್ದೀರಾ? ಮನೇಲೇನೋ ಸಣ್ಣದಾಗಿ ಗಲಾಟೆ ಆಯ್ತಪ್ಪ, ಅದಕ್ಕೆ. ಸಣ್ಣದಾಗಿ ಅಂತ ಯಾಕೆ ಹೇಳ್ತೀರಾ ಅತ್ತೆ? ಅವಳು ಎಂಥವಳು ಅಂತ ಅರ್ಥ ಆಗಿದ್ದಕ್ಕೆ ಬೈದಿದ್ದು ಅಂತ ಹೇಳಿ. ಅತ್ತೆ, ಲಕ್ಕಿ ಏನು ತಪ್ಪು ಮಾಡಿರಲ್ಲ ಅಂತ ನನಗೆ ಗೊತ್ತು. ಏನು ತಪ್ಪು ಮಾಡಿರಲ್ವಾ ಅವಳು? ಅವಳು ನಾವೇನು ಅವಳನ್ನ ಸುಮ್ಮನೆ ಬೈದಿಲ್ಲ ಅಮ್ಮು, ಅವಳಿಂದಾನೇ ಇಷ್ಟೆಲ್ಲ ಆಗಿರೋದು. ಲಕ್ಕಿ ಎಲ್ಲಿದ್ದಾಳೆ ಇವಾಗ? ನಾನು ಈಗಲೇ ಅವಳನ್ನ ನೋಡಬೇಕು. ಅದೇ ಸಂಜೀವನ್ ಕರ್ಕೊಂಡು ಹೋಗು. ನಾನು ಹೋಗಲ್ಲ ಅಜ್ಜಿ. ಆಗ್ಲೇ ತಾತ ಕರೆದ್ರು ಅಂತ ಕರ್ಕೊಂಬರಕ್ಕೆ ಹೋದಾಗ ಅಲ್ಲೂ ನನ್ನ ಜೊತೆ ಜಗಳ ಮಾಡಿ PG ಓನರ್ ಆಂಟಿ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ದಾಳೆ. ಲಕ್ಕಿ PGಲಿದ್ದಾಳ? ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ಎಲ್ಲ PG ಓನರ್ ಆಂಟಿ ನನ್ನ ಹತ್ರ ತುಂಬಾ ಚೀಪಾಗಿ ಬಿಹೇವ್ ಮಾಡಿದ್ದಾರೆ. ನಾನು ಮತ್ತೆ ಅಲ್ಲಿಗೆ ಹೋಗಲ್ಲ. ಕೇಳಿದ್ರ ಮನೇಲಿ ಅವಮಾನ ಮಾಡಿದ್ ಸಾಲದು ಅಂತ ಊರಲ್ಲೆಲ್ಲ ನನ್ನ ಮಗನಿಗೆ ಅವಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದಾಳ ಅವಳು. ವಿಮಲಾ, ಸ್ವಲ್ಪ ಸುಮ್ಮನೆ ಇರೇ, ಆಮೇಲೆ ಮಾತಾಡೋಣ.